ಒಂದು ಪ್ರಶ್ನೆ, ನಿನ್ನೆ ರಾತ್ರಿ 12 ಗಂಟೆಗೆ ಯಾರಾದರೂ ನಿಮ್ಮ ಬ್ಯಾಂಕ್ ಅಕೌಂಟಿಂದ 6 ತಿಂಗಳು ಕದ್ರೆ ನೀವೇನು ಮಾಡ್ತೀರಾ? ಕೋಪ ಬರುತ್ತಾ? ಭಯ ಆಗುತ್ತಾ? ಅದು ಒಂದು ಸತ್ಯ ಗೊತ್ತಾ, 2026ರ 6 ತಿಂಗಳು ಈಗಾಗಲೇ ನಮ್ಮ ಜೀವನದಿಂದ ಹೋಗಿಬಿಟ್ಟಿದೆ. ಈಗ ಒಂದು ಗ್ಲಾಸನ್ನು ಕಲ್ಪನೆ ಮಾಡಿಕೊಳ್ಳಿ, ಅದರಲ್ಲಿ ನೀರು ಅರ್ಧದಷ್ಟು ಇದೆ. ಅದನ್ನು ನೋಡಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ಗ್ಲಾಸ್ ಅರ್ಧ ಖಾಲಿ ಆಗಿಬಿಟ್ಟಿದೆ. ಇನ್ನೊಬ್ಬ ಹೇಳ್ತಾನೆ, ವಾಹ್ ಗ್ಲಾಸ್ ಇನ್ನೂ ಅರ್ಧ ತುಂಬಿದೆ. ಗ್ಲಾಸ್ ಒಂದೇ, ನೀರು ಒಂದೇ, ಬದಲಾದದ್ದು ಕೇವಲ ಪಾಯಿಂಟ್ ಆಫ್ ವ್ಯೂ, ದೃಷ್ಟಿಕೋನ. ಇವತ್ತು ಕೂಡ ಅದೇ ಪರಿಸ್ಥಿತಿ. ಕೆಲವರು ಯೋಚಿಸ್ತಿರ್ತಾರೆ, 6 ತಿಂಗಳು ಹೋಯ್ತು, ನನ್ನ ಗುರಿ ಇನ್ನೂ ಸಾಧಿಸಿಲ್ಲ ಅಂತ. ಜಿಮ್ ಶುರು ಮಾಡಲಿಲ್ಲ, ಬಿಸ್ನೆಸ್ ಶುರು ಮಾಡಲಿಲ್ಲ, ಹೊಸ ಸ್ಕಿಲ್ ಕಲೀಲಿಲ್ಲ ಅಂತ. ಆದರೆ ಇನ್ನೂ 6 ತಿಂಗಳು ಬಾಕಿ ಇವೆ. ಗೊತ್ತಾ, 6 ತಿಂಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಹವನ್ನು ಬದಲಿಸಬಹುದು. 6 ತಿಂಗಳಲ್ಲಿ ಹೊಸ ಭಾಷೆ ಕಲಿಬೋದು. 6 ತಿಂಗಳಲ್ಲಿ ಸಣ್ಣ ಬಿಸ್ನೆಸ್ ಕೂಡ ಶುರು ಮಾಡ್ಬೋದು. ಇನ್ನು 6 ತಿಂಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಳ್ಳಬಹುದು. ಇತಿಹಾಸದಲ್ಲಿ ಸಾವಿರಾರು ಜನರ ಯಶಸ್ಸು ಕೇವಲ 6 ತಿಂಗಳ ಡಿಸಿಷನ್ನಿಂದ ಶುರುವಾಗಿದೆ. ಹಾಗಾದರೆ ನಾನು ಎಷ್ಟು ಸಮಯ ಕಳೆದುಕೊಂಡೆ ಅಂತ ಕೇಳಬೇಡಿ, ನನ್ನ ಬಳಿ ಇನ್ನೂ ಎಷ್ಟು ಸಮಯ ಇದೆ ಅಂತ ಕೇಳಿ. ಯಾಕಂದರೆ ಈ ವರ್ಷ ಅರ್ಧ ಖಾಲಿ ಆಗಿಲ್ಲ, ಇನ್ನೂ ಅರ್ಧ ತುಂಬಿದೆ ಮತ್ತು ನಿಮ್ಮ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರೆಯಬೇಕಿದೆ. ನಿಮ್ಮ ಗೋಲ್ನ ಅತ್ಯುತ್ತಮವಾಗಿ ರೀಚ್ ಆಗಬೇಕಿದೆ. ಧನ್ಯವಾದಗಳು. ಜಸ್ಟ್ ರಾಜೇಶ್ ಥಿಂಗ್ಸ್.